ಶ್ರೀ ಗುರುಭ್ಯೋ ನಮಃ. ಈ 25ನೇ ಸೂತ್ರ, ಇದಕ್ಕೆ ಸಂಬಂಧಿಸಿದಂತೆ ತತ್ವಪ್ರಕಾಶಕ ನಾವು ನೋಡಿ ಮುಗಿಸಿದ್ದೇವೆ. ಇನ್ನು ಸತ್ತರ್ಕ ದೀಪಾವಳಿ ಪದ್ಮನಾಭ ತೀರ್ಥರದು ಮತ್ತೆ ತತ್ವ ಪ್ರದೀಪ ಇದಿಷ್ಟನ್ನು ನೋಡಬೇಕಾಗಿದೆ. ಇದರಲ್ಲಿ ಪದ್ಮನಾಭ ತೀರ್ಥರ ಸತ್ತರ್ಕ ದೀಪಾವಳಿಯಲ್ಲಿ ಹೆಚ್ಚಿನ ಅಂಶ ಏನೂ ಇಲ್ಲ, ಆದ್ದರಿಂದ ಅದನ್ನು ಬಿಟ್ಟಿರ್ತೇನೆ. ಈಗ ನಾವು ಜಯತೀರ್ಥರ ಟೀಕಾ ನೋಡಿದ ಮೇಲೆ ಪದ್ಮನಾಭ ತೀರ್ಥರ ಟೀಕಾದಲ್ಲಿ ನೋಡಬೇಕಾದ್ದೇನಿಲ್ಲ. ತತ್ವಪ್ರದೀಪ ಈಗ ನೋಡೋಣ. ಛಂದೋಭಿಧಾನ ನೀತಿ ಚೇನ್ನಾತ ಅದು ಮೊದಲು ಸೂತ್ರವನ್ನು ತಗೊಂಡಿದ್ದಾರೆ. ಅಥ ಯತತಃ ಪರೋ ದಿವೋ ಜ್ಯೋತಿರ್ದೀಪ್ಯತೆ ಇತ್ಯತ್ರ ಜ್ಯೋತಿ ಉಚ್ಯತೆ. ಇದು ಛಾಂದೋಗ್ಯ ಉಪನಿಷತ್ತಿನ ಮಾತು. ಇದರಲ್ಲಿ ಜ್ಯೋತಿ ಬಗ್ಗೆ ವರ್ಣನೆ ಮಾಡಿದ್ದಾರೆ. ತಸ್ಮಿನ್ ಬ್ರಾಹ್ಮಣೆ, ಆ ಛಾಂದೋಗ್ಯ ಉಪನಿಷತ್ತಿನ ಆ ಭಾಗ ಏನಿದೆ, ಬ್ರಾಹ್ಮಣ ಅಂದ್ರೆ ಭಾಗ ಅಂತ ಅರ್ಥ ಕಾಣಿಸ್ತದೆ. ಅಲ್ಲಿ ಪ್ರಾರಂಭ ಮಾಡುವಾಗ ಗಾಯತ್ರಿ ಶಬ್ದದಿಂದ ಪ್ರಾರಂಭ ಮಾಡಿದ್ದಾರೆ. ಈಗಾಗಲೇ ನಾವು ಜಯತೀರ್ಥ ಟೀಕಾದಲ್ಲೂ ಅದನ್ನು ನೋಡಿದ್ದೇವೆ. ಗಾಯತ್ರಿ ವಾ ಇದಂ ಸರ್ವಂ ಅಂತ ಪ್ರಾರಂಭ ಆಗಿ ಮುಂದೆ ಯತತಃ ಪರೋ ದಿವೋ ಜ್ಯೋತಿರ್ದೀಪ್ಯತೆ ಅಂತ ಹೀಗೆ ಪ್ರಾರಂಭ ಕಂಡಿದೆ. ಈಗ ಈ ಜ್ಯೋತಿಷ್ ಎಂಬ ಶಬ್ದದಿಂದ ನಾವು ಯಾರನ್ನು ಇಟ್ಕೊಳ್ಬೇಕು ಅಂತ ಪ್ರಶ್ನೆ ಬಂದಾಗ ಗಾಯತ್ರಿಯನ್ನೇ ಇಟ್ಕೊಳ್ಳೋಣ ಅಂತ ಪೂರ್ವ ಪಕ್ಷದವರ ಪ್ರಶ್ನೆ. ಯಾಕೆಂದ್ರೆ ಅನುಪಸಂಜಾತ ವಿರೋಧಿತ್ವೇನ ಬಲವತ್ವಾತ್, ಗಾಯತ್ರಿ ಶಬ್ದದಿಂದಲೇ ಪ್ರಾರಂಭ ಕಂಡಿದೆ ಆ ಭಾಗ ಛಾಂದೋಗ್ಯ ಉಪನಿಷತ್ತಿನಲ್ಲಿ. ಮತ್ತೆ ಅದಕ್ಕೆ ವಿರೋಧವೂ ಏನಿಲ್ಲ. ವಿರೋಧಿಯಾದಂತಹ ಬೇರೆ ಪ್ರಮಾಣನು ಗಾಯತ್ರಿಯನ್ನು ಇಟ್ಕೊಳ್ಬಾರ್ದು, ಇಲ್ಲಿ ಜ್ಯೋತಿಷ್ ಶಬ್ದದಿಂದ ಗಾಯತ್ರಿಯನ್ನು ಇಟ್ಕೊಳ್ಬಾರ್ದು ಅಂತ ತೋರಿಸಿಕೊಡುವಂತಹ ವಿರೋಧಿ ಪ್ರಮಾಣನೂ ಏನಿಲ್ಲ. ಆದ್ರಿಂದ ಬಲಿಷ್ಠವಾಗಿದೆ ಆ ಪ್ರಾರಂಭ ಉಪಕ್ರಮ ಅಂತ ಅನ್ನೋದು ಪ್ರಬಲವಾಗಿದೆ. ಆದ್ರಿಂದ ಜ್ಯೋತಿಷ್ ಶಬ್ದದಿಂದ ತದ್ವಿಷಯ, ಜ್ಯೋತಿಷ್ ಶಬ್ದಕ್ಕೆ ನಾವು ತದ್ವಿಷಯತ್ವವನ್ನು, ಗಾಯತ್ರಿ ವಿಷಯಕತ್ವವನ್ನೇ ಇಟ್ಕೊಳ್ತೇವೆ. ಯಾಕೆಂದ್ರೆ ಇದು ಇನ್ನೊಂದು ಮುಂದಿಂದು ಬಂದು ಈ ಜೈಮಿನಿಯ ಬ್ರಾಹ್ಮಣದಲ್ಲಿ ತೇಜೋವೈ ಬ್ರಹ್ಮವರ್ಚಸಂ ಗಾಯತ್ರಿ ಅಂತನೂ ಶ್ರುತಿ ಇದೆ. ಆದ್ರಿಂದ ಈ ಮುಂದೆ ಕೂಡ ಎಲ್ಲೇ ವಿಷ್ಣುವಿನ ಬಗ್ಗೆ ಬಂದ್ರೆ ಅತಃ ಅತ್ರಾಪಿ ವಿಷ್ಣು ನ ವಿಷ್ಣು ಜ್ಯೋತಿ, ವಿಷ್ಣು ಜ್ಯೋತಿಷ್ ಅಲ್ಲ ಹೊರತು ಆ ಗಾಯತ್ರಿಯೇ ಜ್ಯೋತಿಷು ಅಂತ ಪೂರ್ವಪಕ್ಷ. ಇದನ್ನ ನಾವೆಲ್ಲ ಹಿಂದೆ ನೋಡಿದ್ದೇವೆ. ಅಗ್ನಿಗಾಯತ್ರ್ಯಾದಿ ಶಬ್ದೋರ್ಥ ರೂಪೋಸಾವಿತಿ ಚೇತೋರ್ಪಣಾರ್ಥಂ ಹಿ ನಿಗದ್ಯತೆ ಇತ್ಯಸ್ಯ ಸ್ವಪದ ವರ್ಣರೂಪಸ್ಯ ಭಾಷ್ಯಸ್ಯ ಅಯಮರ್ಥ. ಈಗಾಗಲೇ ಇದನ್ನೂ ಜಯತೀರ್ಥರ ವಾಕ್ಯದಲ್ಲಿ ನೋಡಿದ್ದೇವೆ. ಈ ಆಚಾರ್ಯರು ಭಾಷ್ಯದಲ್ಲಿ ಮೊದಲು ಒಂದು ವಾಕ್ಯ ಹೇಳಿ ಚೇತೋರ್ಪಣ ನಿಗದಾರ್ಥಂ ಹಿ ನಿಗದ್ಯತೆ ಅಂತ ಹೇಳಿ ಅದನ್ನು ಮತ್ತೆ ಅಗ್ನಿಗಾಯತ್ರ್ಯಾದಿ ಶಬ್ದಾರ್ಥ ರೂಪೋಸೌ ಅಂತ ವಿವರಿಸಿದ್ದಾರೆ. ತನ್ನದೇ ಮಾತನ್ನ ಅವರು ವಿವರಿಸಿದ್ದಾರೆ. ಅದನ್ನ ಇಲ್ಲಿ ಹೇಳ್ತಿದ್ದಾರೆ. ಅಗ್ನಿಗಾಯತ್ರ್ಯಾದಿ ಶಬ್ದಾರ್ಥ ರೂಪೋಸೌ ಅಂತ ಎಂಬುದಾಗಿ ಚೇತೋರ್ಪಣ ನಿಗದಾರ್ಥಂ, ಮನಸ್ಸಿನಲ್ಲಿ ನಾವು ಅನುಸಂಧಾನ ಮಾಡಬೇಕು ಅಂತೇನಿದೆಯಲ್ಲ, ಇತ್ಯಸ್ಯ ಸ್ವಪದ ವರ್ಣ ರೂಪಸ್ಯ ಭಾಷ್ಯಸ್ಯ, ತನ್ನದೇ ಆದ ಹಿಂದಿನ ವಾಕ್ಯ, ಹಿಂದೆ ಬಂದ ವಾಕ್ಯ, ಆ ವಾಕ್ಯದ ಅರ್ಥವನ್ನ ವಿವರಿಸುವಂಥ ಭಾಷ್ಯ ಖಂಡ ಇದು. ಅದಕ್ಕೆ ಏನರ್ಥ ಅನ್ನೋದನ್ನ ಈಗ ತೋರಿಸ್ತಾ ಇದ್ದಾರೆ. ಭಾಷ್ಯಸ್ಯ ಅಯಮರ್ಥ ಅಂತ ತ್ರಿವಿಕ್ರಮ ಪಂಡಿತರು. ಅಗ್ನಿಯಾದಿ ತೇಜಸ್ ಶಬ್ದಾನ, ತೇಜಸ್ಸನ್ನು ಹೇಳುವಂತಹ ಅಗ್ನಿ ಮೊದಲಾದ ಶಬ್ದಗಳೇನಿವೆ, ಮತ್ತೆ ಛಂದಸ್ಸುಗಳನ್ನು ಹೇಳುವಂತಹ ಗಾಯತ್ರಿ ಮೊದಲಾದ ಶಬ್ದಗಳು, ಇವುಗಳೆಲ್ಲದರ ಅರ್ಥರೂಪನಾದವನೇ, ಆ ಎಲ್ಲ ಪದಗಳ ಅರ್ಥರೂಪನಾದವನು, ಪದಗಳಿಂದ ವಾಚ್ಯನಾದವನು ವಿಷ್ಣು. ಅರ್ಥರೂಪತ್ವೇನ ನಿರೂಪಣೀಯೋ ವಿಷ್ಣು. ಎಲ್ಲ ಶಬ್ದಗಳ, ಈ ಸಕಲ ಶಬ್ದಗಳ ವಾಚ್ಯನಾದವನು ವಿಷ್ಣು ಅಂತ ತಿಳ್ಕೋಬೇಕಾಗಿದೆ. ಇದು ಚೇತೋರ್ಪಣ ಅಂತಂದ್ರೆ ಬುದ್ಧಿ ಅವತರಣಾರ್ಥಂ. ಹೀಗೆ ಬುದ್ಧಿಯಲ್ಲಿ ನಮಗೆ ದೃಢ ಆಗಬೇಕಾಗಿದೆ, ಬುದ್ಧಿಗೆ ಅದು ಬರಬೇಕಾಗಿದೆ. ಆ ಸಂಗತಿ ಶಾಸ್ತ್ರದಲ್ಲಿರುವ ಸಂಗತಿ ನಮ್ಗೆ ಅಲ್ಲಿ ಬರಬೇಕಾಗಿದೆ, ಡೌನ್ಲೋಡ್ ಆಗಬೇಕಾಗಿದೆ. ಇತಿ ತದರ್ಥಂ, ಈ ಕಾರಣಕ್ಕಾಗಿ ತತ್ಶಬ್ದೈ ತೇಜಸ್ ಮೊದಲಾದ ಶಬ್ದದಿಂದ, ಗಾಯತ್ರಿ ಮೊದಲಾದ ಶಬ್ದದಿಂದ
ಭಗವಂತನೇ ಹೇಳಲ್ಪಡ್ತಾನೆ. ಕಥಂ ಅನ್ಯ ವಿಷಯತೆಯ ಪ್ರಸಿದ್ಧಾನಾಂ ಅನ್ಯಸ್ಯೈವ ಮುಖ್ಯಾರ್ಥತ್ವಂ ಇತ್ಯತಃ. ಅದಕ್ಕೆ ಅಲ್ಲೊಂದು ಪ್ರಶ್ನೆ ಬರ್ತದೆ ಕೇಳೋರಿಗೆ. ಇದು ತೇಜಸ್ಸು ಮೊದಲಾದ ಶಬ್ದಗಳು ತೇಜಸ್ಸನ್ನು ಹೇಳ್ತವೆ ಅಂತ ಪ್ರಸಿದ್ಧ ಆಗಿವೆ. ಗಾಯತ್ರಿ ಶಬ್ದ ಛಂದಸ್ಸನ್ನು ಹೇಳ್ತದೆ ಅಂತ ಪ್ರಸಿದ್ಧ ಆಗಿದೆ. ಮತ್ತು ಹಾಗಿರುವಾಗ ಅದನ್ನು ಬಿಟ್ಟು ನೀವು ವಿಷ್ಣು ಅನ್ಯ ಅಂದರೆ ಇನ್ನೊಬ್ಬನನ್ನು ತೊಗೊಂಡ್ಬಿಟ್ರಲ್ಲ ವಿಷ್ಣುವನ್ನು. ಅದು ಪ್ರಸಿದ್ಧಿ ಇರೋದು ಬೇರೆ ಕಡೆ, ನೀವು ತೊಗೊಂಡಿದ್ದು ಬೇರೆ ಕಡೆ. ಅದರಿಂದ ಹೇಗಿದು ಸರಿಯಾಗ್ತದೆ ಅಂತ ಪ್ರಶ್ನೆ ಬಂದರೆ ತಥಾಹಿ ದರ್ಶನಂ. ಹಾಗೆ ಶಾಸ್ತ್ರದಲ್ಲಿ ದರ್ಶನವಿದೆ. ದರ್ಶನ ಅಂದರೆ ಶ್ರುತಿವಾಕ್ಯವೇ ಇದೆ. ಶಾಸ್ತ್ರದಲ್ಲಿ ಹೀಗೆ ಕೇಳಿ ಬರ್ತದೆ, ಕಂಡು ಬರ್ತದೆ, ಶಾಸ್ತ್ರದ ಮಾತೇ ಕೇಳಿ ಬರ್ತದೆ. ತಥಾಹಿ ದರ್ಶನಂ ಅಂತ. ತಥಾಹಿ ದರ್ಶನಂ ಗಾಯತಿ ತ್ರಾಯತಿ ಚ ಇತ್ಯಾದಿ. ದರ್ಶನಂ ಅಂತ ಸೂತ್ರದಲ್ಲಿದೆ. ಕಿಮಿದಂ ದರ್ಶನಂ ಅಂದರೆ ಗಾಯತಿ ತ್ರಾಯತಿ ಚ ಇತ್ಯಾದಿ ದರ್ಶನಂ. ಗಾಯತಿ ಚ ತ್ರಾಯತಿ ಚ ಅಂತನ್ನುವುದು ತ್ರಿವಿಕ್ರಮ ಪಂಡಿತರ ಮತ್ತು ಅದಕ್ಕನುಸಾರವಾಗಿ ಗೋವಿಂದಾಚಾರ್ಯರ ಪಾಠ. ಗಾಯತಿ ಚ ತ್ರಾಯತಿ ಚೇತಿ. ಇಯಂ ವಾವ ಸಾ ಏಯಂ ಪೃಥಿವೀ ಅಸ್ಯಾಂ ಹೀದಂ ಸರ್ವಂ ಭೂತಂ ಪ್ರತಿಷ್ಠಿತಂ ಏತಾಮೇವ ನಾತಿಶೀಯತೆ ಇತ್ಯಾದಿಕಂ ಆದಿಶಬ್ದೇನ ಶಬ್ದ ದೃಷ್ಟವೇ. ಇದು ಗೊತ್ತಿದ್ದೇ ಇದೆ. ಮೊದಲು ಗಾಯತ್ರಿ ಬಗ್ಗೆ ಹೇಳಿ ಮುಂದೆ ಪೃಥ್ವಿ ಬಗ್ಗೆ ಹೇಳಿದ್ದಾರೆ. ಪೃಥ್ವಿಯಲ್ಲಿರುವ ಭಗವಂತನ ರೂಪದ ಬಗ್ಗೆ ವರ್ಣನೆ ಮಾಡಿದ್ದಾರೆ. ಆದ್ದರಿಂದ ಇತ್ಯಾದಿ ಶಬ್ದ ಅಂತ ಭಾಷ್ಯದಿಂದ ಈ ಛಾಂದೋಗ್ಯ ಉಪನಿಷತ್ತಿನಲ್ಲೇ ಮುಂದೆ ಬರುವ ಪೃಥ್ವಿ ವಾಚಕವಾದ ಭಾಗವನ್ನು ಇಟ್ಕೊಳ್ಬೇಕು. ಹೇಗೆ ಭಗವಂತ ಈ ಎಲ್ಲ ಶಬ್ದಗಳಿಂದ ವಾಚ್ಯ ಅಂದರೆ ಪೃಥುತ್ವಾತ್ ಪ್ರಚಿತತ್ವಾಚ ಪೃಥ್ವಿ ವಿಷ್ಣುರುಚ್ಯತೆ. ಇವೆಲ್ಲ ಬೇರೆ ಬೇರೆ ಕಡೆ ಛಾಂದೋಗ್ಯದಲ್ಲಿ ಒಂದಿಷ್ಟು ಬಂದಿದೆ, ಮತ್ತು ತೈತ್ತಿರೀಯ ಉಪನಿಷತ್ತಿನಲ್ಲೂ ಕೂಡ ಒಂದಿಷ್ಟು ಬಂದಿದೆ. ಪೃಥ್ವಿ ಅಂತ ಭಗವಂತನ ಯಾಕೆ ಹೇಳ್ತಾರೆ ಅಂದರೆ ಪೃಥು ಅನ್ನೋ ಶಬ್ದಕ್ಕೆ ನಮ್ಗೆ ಅರ್ಥ ಗೊತ್ತಿದೆ, ವಿಶಾಲವಾದದ್ದು ಅಂತ. ಪ್ರಥಿತ ಅಂದರೆ ಪ್ರಸಿದ್ಧ ಅಂತ ಅರ್ಥ. ಇವೆರಡು ಕಾರಣಗಳಿಂದ ಬೃಹದಾಕಾರವುಳ್ಳವನು, ಮಹತೋ ಮಹೀಯನಾದ್ರಿಂದ ಅವನನ್ನು ಪೃಥ್ವಿ ಅಂತ ಹೇಳ್ಬೋದು. ಹಾಗೆ ಶಾಸ್ತ್ರದಲ್ಲಿ ಅತ್ಯಂತ ಹೆಚ್ಚು ಪ್ರಸಿದ್ಧನಾದ್ರಿಂದ, ಸಕಲ ಶಬ್ದ ವಾಚ್ಯತೆಯ ಪ್ರಸಿದ್ಧನಾದ್ರಿಂದ ಅವನನ್ನು ಪೃಥ್ವಿ ಅಂತ ಹೇಳ್ಬೋದು. ಎರಡು ಕಾರಣದಿಂದ. ಮತ್ತೆ ಅಗ್ನಿ ಅಂತ ಯಾಕೆ ಹೇಳ್ತೀವಿ ಅಂದರೆ ಇದು ಕೂಡ ಋಗ್ಭಾಷ್ಯ ಮೊದಲಾದ ಕಡೆ ಬಂದಿದೆ. ಅಗ್ರಣೀತ್ವಾತ್ ಅಗನೇತೃತ್ವಾತ್ ಅದನಾಚ್ಚ ಅಗ್ನಿ. ಈ ಕೆಲವನ್ನ ಶ್ಲೋಕಗಳೇ ಹೇಳಿದ್ದಾರೆ ತ್ರಿವಿಕ್ರಮ ಪಂಡಿತರು ಸರ್ವಮೂಲದಲ್ಲಿ ಬಂದಿರೋದನ್ನು. ಕೆಲವನ್ನ ಅಲ್ಲಿ ಬಂದಿರುವಂತಹ ಅರ್ಥಗಳನ್ನು ತಮ್ಮ ವಾಕ್ಯದಲ್ಲಿ ಹೇಳಿದ್ದಾರೆ. ಅಗ್ನಿ ಯಾಕೆ ಅಂದರೆ ಒಂದು ಅಗ್ರಣಿ, ಎಲ್ಲರನ್ನು ಮುನ್ನಡೆಸುವವನು. ಮತ್ತು ಅಗನೇತೃತ್ವಾತ್, ಅಗ ಅಂದರೆ ಚಲನರಹಿತವಾದದ್ದು, ಗ ಅಂದರೆ ಗಮನಶೀಲವಾದದ್ದು ಜಗತ್ತು. ಅಗ ಅಂದರೆ ಚಲನರಹಿತವಾದದ್ದು. ಗ ಅಂದರೆ ಗಮನಶೀಲ ಅಂತ ಅರ್ಥ, ಜಗತ್ತು ಅಂತ ಅರ್ಥ ಅಲ್ಲ. ಅಗ ಅಂದರೆ ಸ್ವಯಂ ಗಮನರಹಿತವಾದದ್ದು, ತಾನಾಗಿ ಅದಕ್ಕೆ ಮೂವ್ ಮಾಡ್ಲಿಕ್ಕೆ ಆಗೋದಿಲ್ಲ. ಅಂತಹ ಅಗವಾದ ಈ ಜಗತ್ತನ್ನು ನೇತೃತ್ವಾತ್, ಅವನೇ ಅಗ್ನಿಯೇ ಮುನ್ನಡೆಸೋದು. ಜಗತ್ತಿನಲ್ಲಿ ಎಲ್ಲೇ ಯಾವುದೇ ಜಡ ವಸ್ತು ಕೂಡ ಅದು ಮುನ್ನಡಿಬೇಕಾದ್ರೆ ಅದಕ್ಕೆ ಒಂದಲ್ಲ ಒಂದು ರೀತಿಯಿಂದ ಅಗ್ನಿ ಬೇಕು. ನಾವು ಇದನ್ನು ಗಮನಿಸಿದ್ದೀವಿ. ಪೆಟ್ರೋಲಿಯಂ ರೂಪದಲ್ಲಿ ಆಗಲಿ ಅಥವಾ ಸ್ಟೀಮಿನ ರೂಪದಲ್ಲಿ ಆಗಲಿ ಅದಕ್ಕೆ ಅಗ್ನಿ ಬೇಕಾಗ್ತದೆ, ಅಥವಾ ವಿದ್ಯುತ್ತಿನ ರೂಪದಲ್ಲಿ ಆಗಲಿ ಅದೆಲ್ಲವೂ ಅಗ್ನಿಯೇ. ಇಂತು ಯಾವುದಾದ್ರೂ ಒಂದು ಕಾರಣದಿಂದ, ಯಾವುದಾದ್ರೂ ಒಂದು ರೂಪದ ಅಗ್ನಿಯಿಂದ ಆ ಚಲನರಹಿತವಾದ ಜಗತ್ತಿಗೆ ಚಲನ ಸಿಗೋದು. ಅದರಿಂದ ಅವನನ್ನು ಅಗ್ನಿ ಅಂತಾರೆ. ಮತ್ತೊಂದು ಅದನಾಚ್ಚ, ಎಲ್ಲವನ್ನು ತಿನ್ನುವುದರಿಂದ ಕೂಡ ಆತನನ್ನ, ಭಗವಂತನನ್ನ, ನರಸಿಂಹ ರೂಪದ ಭಗವಂತನನ್ನ ನರಸಿಂಹಾಗ್ನಿ ಅಂತ ಕೆಲವು ಕಡೆ ವರ್ಣನೆ ಮಾಡ್ತಾರೆ. ಪ್ರಳಯ ಕಾಲದ ಅಗ್ನಿ ಅಂತ ಇತ್ಯಾದಿ. ಅದರಿಂದ ಈ ಮೂರು ಕಾರಣದಿಂದ ಜಗತ್ತನ್ನು ಮುನ್ನಡೆಸುವವನು, ಎಲ್ಲರಿಗೂ ನಾಯಕ ಅಂತ ಅರ್ಥ. ಇನ್ನೊಂದು ಚಲನರಹಿತವಾದ ಜಗತ್ತಿಗೆ ಚಲನ ಕೊಟ್ಟವನು, ಮತ್ತೊಂದು ಪ್ರಳಯ ಕಾಲದಲ್ಲಿ ಎಲ್ಲವನ್ನು ನಾಶಪಡಿಸುವವನು. ಇಷ್ಟು ಕಾರಣದಿಂದ ಅಗ್ನಿ. ಸರಿ, ಇವು ಅಗ್ನಿ, ಪೃಥು ಇತ್ಯಾದಿ ಪೃಥ್ವಿ ಶಬ್ದದ ವಾಚ್ಯತ್ವ ಬಂತು. ಛಂದೋವಾಚಕ ಶಬ್ದಗಳಿಂದ ಅವನು ಹೇಗೆ ವಾಚ್ಯ ಅಂತ ಪ್ರಶ್ನೆ ಬಂದರೆ ಊಷಣಕರಣತ್ವ ಉಷ್ಣಿಕ್. ನೋಡಿ, ಭಗವಂತನನ್ನ ಉಷ್ಣಿಕ್ ಅಂತ ಯಾಕೆ ಹೇಳಬೇಕು ಅಂದರೆ, ಈಗ ಉಷದಾಹೆ ಅಂತ ಒಂದು ಧಾತು ಇದೆ, ಅದಕ್ಕೆ ಸುಡುವುದು ಅಂತ ಅದರ ತಾತ್ಪರ್ಯ. ಉಷದಾಹೆ ಮತ್ತು ಊಷದಾಹೆ ಅಂತ ಎರಡು ಥರದ ಧಾತುಗಳಿವೆ ಅಂತ ಹೀಗೆ ಅಭಿಪ್ರಾಯ ಪಡ್ತಾರೆ. ಆದ್ದರಿಂದ ಉಷ್ಣಿಕ್ ಅಂದರೆ ಉಷ್ಣವನ್ನು ಮಾಡುವವನು, ಬಿಸಿಗೆ ಕಾರಣನಾದವನು ಅಂತ
ಅದ್ರ ತಾತ್ಪರ್ಯ. ಹೀಗೆ ಉಷ್ಣಕರ್ಣತ್ವ ಉಷ್ಣಿಕ. ಇಲ್ಲಿ ನೋಡಿ, ಇದು ಬನ್ನಂಜೆ ಗೋವಿಂದಾಚಾರ್ಯ ವ್ಯಾಖ್ಯಾನದಲ್ಲಿ ಪೃಥುತ್ವಾತ್ ಅಂತ ನಾವು ಹೇಳಿದ್ವಲ್ಲ, ವಿಶಾಲ ಆದ್ರಿಂದ. ಪ್ರಥ ಅಂತ ಧಾತು, ಅದನ್ನು ನೀವು ಕ್ರಿಯಾಪದದ ರೂಪದಲ್ಲಿ ಇಟ್ಕೊಂಡ್ರೆ ಪ್ರಥತೆ ಇತಿ ಪೃಥಿವಿ. ಪ್ರಥ ಪ್ರಸಿದ್ಧವು, ಪ್ರಥ ವ್ಯಾಪ್ತವು, ಹೀಗೇನೋ ಧಾತು ಇರ್ತದೆ. ನಾನು ಅದನ್ನು ನೋಡ್ಲಿಕ್ಕೆ ಹೋಗಲಿಲ್ಲ, ಹಿಂದೆ ಬೇಕಾಡ್ತದೆ ನೋಡಿದ್ದಾದ್ರಿಂದ ಈಗ ಅದನ್ನು ಕಡೆಗಣಿಸಿದೆ ಅಷ್ಟೇ. ಪ್ರಥತೆ ಅಂತ, ಪ್ರಥತೆ ಇತಿ ಪೃಥಿವಿ. ಅದರದ್ದೇ ವಿವರಣೆ ಎರಡು, ಒಂದು ವಿಶಾಲವಾದವನು, ಇನ್ನೊಂದು ಪ್ರಸಿದ್ಧನಾದವನು ಅಂತ. ಇದೆಲ್ಲವೂ ಛಾಂದೋಗ್ಯ ಉಪನಿಷತ್ತಿನಲ್ಲಿ ಬಂದಿದೆ. ಮುಂದೆ ಅಗ್ರಣಿ ಹೇಗೆ ಅಂದ್ರೆ, ಉಪಾಸಕರಾದವರು ಮೊದಲು ಅಗ್ನಿಯನ್ನೇ ಸ್ವೀಕಾರ ಮಾಡ್ತಾರೆ. ಅವರಿಗೆ ಸನ್ಯಾಸಿಗಳನ್ನು ಹೊರತುಪಡಿಸಿದರೆ ಬ್ರಹ್ಮಚಾರಿಗಳು, ಗೃಹಸ್ಥರು ಮತ್ತು ವಾನಪ್ರಸ್ಥರು ಅಗ್ನಿಯನ್ನೇ ಆರಾಧನೆ ಮಾಡ್ತಾರೆ ಮೊದಲು. ಅಗ್ನೌ ಕ್ರಿಯಾವತಾಂ ವಿಷ್ಣು ಅಂತನೂ ಬ್ರಹ್ಮಸೂತ್ರ ಭಾಷ್ಯ ಒಂದ್ ಕಡೆ ಹೇಳ್ತದೆ, ಮುಂದೆ ಬರ್ತದೆ. ಹೀಗೆ ಜಗತ್ತನ್ನು ಮುನ್ನಡೆಸುವನು ಅಂತ ಒಂದರ್ಥ. ಎಲ್ಲಾ ಕ್ರಿಯೆಗಳ ಆರಂಭದಲ್ಲಿ ಏನ್ ಮಾಡಬೇಕಾದ್ರೂ ಕೂಡ ಅಗ್ನಿ ಅಂತ ಬೇಕೇ ಬೇಕು ನಮಗೆ. ಹಾಗಾಗಿ ಅಗ್ನಿಯ ಮೂಲಕ ಎಲ್ಲ ಆರಾಧನೆ ಮಾಡ್ತೇವೆ. ಎಲ್ಲ ದೇವತೆಗಳಿಗೂ ಕೂಡ ನಾವು ಆಹುತಿ ಸಲ್ಲಿಸುವುದು ಅಗ್ನಿಯ ಮೂಲಕವೇ. ಅಗ್ರಣೀತ್ವಂ ಯದಗ್ನಿತ್ವಂ ಇತ್ಯಗ್ರೇ ನಾಮ ತದ್ಭವೇತ್. ಅಗ್ರೇ ನಯತಿ ಇತ್ಯಗ್ನಿ. ಅಗ್ರೇ ನೀಯತೆ, ಮೊದಲು ಎಲ್ಲರಿಂದಲೂ ಸ್ವೀಕರಿಸಲ್ಪಡ್ತಾನೆ ಅಂತ ಒಂದರ್ಥ. ಇನ್ನೊಂದು ಅಗ್ರೇ ಎಲ್ಲರನ್ನೂ ಮುಂದೆ ನಯತಿ ತಗೊಂಡು ಹೋಗ್ತಾನೆ ಅಂತ ಮತ್ತೊಂದರ್ಥ. ಅಗಮ್ ನಯತಿ ಚಲನರಹಿತವಾದ ಜಗತ್ತಿಗೆ ಚಲನ ಕೊಡ್ತಾನೆ ಅಂತ ಮತ್ತೊಂದರ್ಥ. ಅತ್ತಿ ಇತ್ಯಗ್ನಿ, ಇಷ್ಟರ್ಥ ನಾವು ನೋಡಿದೆವು. ಊಷಯತಿ ಇತಿ ಉಷ್ಣಿಕ. ದಾಹ ಮಾಡುವವನು ಅಂತ ಅದಕ್ಕೆ ತಾತ್ಪರ್ಯ. ಜಗತ್ತಿನ ಪ್ರಳಯ ಕಾಲದಲ್ಲಿ ಸುಟ್ಟು ನಾಶ ಮಾಡುವವನು ಅಂತ ಹೀಗೆಲ್ಲ ಅದರ ಅರ್ಥ ಆಗ್ತದೆ. ಇದು ಉಷ್ಣಕರ್ಣತ್ವಾತ್. ಮುಂದೆ ಅನುಷ್ಟುಪ್ ಅಂತಿದೆಯಲ್ಲ, ಅನುಷ್ಟುಪ್ ಅಂದ್ರೆ ಅಂದ್ರೆ ಅದು ಉಪಸರ್ಗ, ಅದು ಅನುಸರಿಸಿಕೊಂಡು ಅಂತ ಅದರ ತಾತ್ಪರ್ಯ. ಷ್ಟುಪ್ ಅಂತಂದ್ರೆ ಸ್ತೋಭನ ಮಾಡುವುದು. ಸ್ತೋಭನ ಮಾಡುವುದು ಅಂದ್ರೆ ಸ್ತಂಭನ ಮಾಡುವುದು ಅಂತಾನೆ ಅರ್ಥ. ದುಷ್ಟರ ಕ್ರಿಯೆಗಳನ್ನ ಅವನು ಸ್ತಬ್ಧ ಮಾಡ್ತಾನೆ, ಅವರನ್ನು ಕ್ರಿಯಾಹೀನರನ್ನಾಗಿ ಮಾಡಿ ಜಗತ್ತಿನಲ್ಲಿ ಸುವ್ಯವಸ್ಥೆ ನಡೆಯುವಂತೆ ಮಾಡ್ತಾನೆ. ಷ್ಟುಭ ಸ್ತಂಭೆ ಅಂತ ಧಾತು ಇದೆ. ಮತ್ತೆ ಅದಕ್ಕೆ ಸ್ತಂಭ ಅಂದ್ರೆ ಕ್ರಿಯಾ ನಿರೋಧ, ಕ್ರಿಯೆಯನ್ನ, ಇನ್ನೊಬ್ಬರ ಕ್ರಿಯೆಯನ್ನ ತಡೆ ಹಿಡಿದು ನಿಲ್ಲಿಸುವುದು. ಇದು ದುಷ್ಟರಾದವರ ಕ್ರಿಯೆಗಳನ್ನ ಹಿಡಿದು ನಿಲ್ಲಿಸುವವನು. ಮತ್ತೆ ಬೇರೆ ಯಾರು ದುಷ್ಟರು ಅಲ್ಲದೆ ಹೋದರೂ ಕೂಡ ಲೋಕಾನಾಂ ಸ್ವೇ ಸ್ವೇ ಕರ್ಮಣಿ ನಿರೋಧನಾದ್ವ, ಪ್ರತಿಯೊಬ್ಬರನ್ನು ಕೂಡ ಅವರವರ ಕರ್ಮಗಳಲ್ಲಿ ಹಿಡಿದಿಟ್ಟವನು. ನೀನು ಈ ಕೆಲಸ ಮಾಡಬೇಕು, ಈ ಕೆಲಸ ಮಾಡಬೇಕು ಅಂತ ಪ್ರತಿಯೊಬ್ಬರನ್ನು ಅವರವರ ಕೆಲಸದಲ್ಲಿ ಹಿಡಿದಿಟ್ಟವನು. ಅನುಷ್ಟೋಭತೆ ಐತಿ ಅನುಷ್ಟುಪ್. ಅದು ಹೇಗೆ ಅಂದ್ರೆ, ಮಾಡುವುದು ಹೇಗೆ, ಅನುಸರಿಸಿ ದುಷ್ಟರನ್ನ ಅವರಲ್ಲಿ ಕ್ರಿಯೆನೇ ಇದ್ದಂತೆ ಮಾಡ್ತಾನೆ. ಮತ್ತೆ ಅವ್ರಿಗೆ ತಮ್ಮ ತಮ್ಮ ಗತಿಯಲ್ಲಿ, ತಮ್ಮ ತಮ್ಮ ಸಾಧನೆಯಲ್ಲಿ ಅವ್ರು ತೊಡಗುವಂತೆ ಮಾಡ್ತಾನೆ. ಜಗತ್ತಿನ ನಾಶಕ್ಕಾಗಿ ಅವರು ಮಾಡುವ ಕ್ರಿಯೆಯನ್ನ ಸ್ತಬ್ಧ ಮಾಡ್ತಾನೆ. ಉಳಿದವರಿಗೆಲ್ಲರಿಗೂ ಕೂಡ ಅವರವರ ಕ್ರಿಯೆಯಲ್ಲಿ ಅನುಸೃತ್ಯ ಷ್ಟೋಭತೆ, ಕ್ರಿಯೆಯಲ್ಲಿ ತೊಡಗಿಸ್ತಾನೆ. ಹೀಗೆ ಅದಕ್ಕೆ ಅರ್ಥ ಆಗ್ತದೆ. ಅನುಷ್ಟೋಭತೆ ಐತಿ ಅನುಷ್ಟುಪ ಅಂತ ಹೇಳಿದ್ದಾರೆ. ಗೋವಿಂದಾಚಾರ್ಯದನ್ನು ನಿಜಂತವಾಗಿಯೂ ತಗೊಂಡಿದ್ದಾರೆ. ಯಾಕೆಂದ್ರೆ ಈ ಎಲ್ಲ ಧಾತುಗಳೇನಿವೆ ತುಂಬಾ ಕನ್ಫ್ಯೂಸಿಂಗ್ ಇವೆ. ತಾನು ಅದನ್ನು ಮಾಡ್ತಾನೆ ಅಂತ ಅರ್ಥ, ಕೆಲವು ಸರಿ ಮಾಡಿಸ್ತಾನೆ ಅಂತ ಅರ್ಥ. ಕ್ರಿಯಾ ನಿರೋಧ ಅಂದ್ರೆ ವ್ಯಕ್ತಿ ತಾನು ಕ್ರಿಯಾರಹಿತನಾಗ್ತಾನೆ ಅಂತನೂ ಅರ್ಥ ಆಗಬಹುದು, ಇನ್ನೊಬ್ಬರನ್ನ ಕ್ರಿಯಾರಹಿತನಾಗಿ ಮಾಡ್ತಾನೆ ಅಂತನೂ ಅರ್ಥ ಆಗಬಹುದು. ಆದ್ರಿಂದ ಅನುಷ್ಟೋಭಯತಿ ಅಂತನೂ ಕೂಡ ಅದಕ್ಕೆ ಗೋವಿಂದಾಚಾರ್ಯ ನಿರ್ವಚನ ತೋರಿಸಿದ್ದಾರೆ. ಮುಂದೆ ಅದಕ್ಕೆ ಉಪಸರ್ಗ, ಅನುವಂತ ಉಪಸರ್ಗ ಇರೋದ್ರಿಂದ ಈ ಕೆಲವು ಧಾತುಗಳಿಗೆ ಸುನೋತಿ, ಸುವತಿ, ಸ್ಯತಿ, ಸ್ತೌತಿ, ಸ್ತೋಭತಿ ಮೊದಲಾದ ಸೂತ್ರಗಳಿಗೆ, ಮೊದಲಾದ ಧಾತುಗಳಿದ್ದಾಗ ಅದ್ರ ಷತ್ವ ಬರಬೇಕು ಅಂತ ಹೀಗೆ ಇದೆ. ಆದ್ರಿಂದ ಅದಕ್ಕೆ ಅನುಷ್ಟುಭ ಅಂತ ಹೀಗಾಗಿದೆ. ಮತ್ತೆ ಬೃಹತಿ ಅಂತ ಶಬ್ದ ಇದೆ, ಅದನ್ನೇ ನಾವು ಹೇಳಬೇಕಾಗಿಲ್ಲ, ಗೋವಿಂದಾಚಾರ್ಯ ಹೇಳಿದ್ದಾರೆ. ಪ್ರಸಿದ್ಧವಾದಂತಹ ಅರ್ಥವೇ ಅದು. ಬೃಹತಿ ಇತಿ ಸ್ಫುಟಂ. ಅಲ್ಲಿ ಅನುಷ್ಟುಪ್, ಗಾಯತ್ರಿ, ಉಷ್ಣಿಕ. ಗಾಯತ್ರಿ ಶಬ್ದದ ಅರ್ಥ ಹೇಳಿದೀವಿ, 7 ಛಂದಸ್ಸುಗಳು ಒಟ್ಟು. ಗಾಯತ್ರಿ ಅಂದ್ರೆ ತಾನು ಹಾಡ್ತಾನೆ, ಇನ್ನೊಬ್ಬರನ್ನ ರಕ್ಷಿಸ್ತಾನೆ.
ಉಷ್ಣಿಕ್ ಅಂದ್ರೆ ಸುಡುವವನು ಅಂತ ಅರ್ಥ. ಅನುಷ್ಠುಪ್ ಅಂದ್ರೆ ಅನುಸರಿಸಿ ಪ್ರತಿಯೊಬ್ಬರನ್ನು ಅವರವ್ರ ಕ್ರಿಯೆಯಲ್ಲಿ ಇಡ್ತಾನೆ ಅಂತ ಅರ್ಥ. ಬೃಹತಿ ಅಂದ್ರೆ ದೊಡ್ಡದು ಅಂತ ಅರ್ಥ. ಅದು ನಮ್ಗೆ ಗೊತ್ತಿದ್ದೇ ಇದೆ. ಮತ್ತೆ ಅದಕ್ಕೆ ಇನ್ನೊಂದು ಅರ್ಥ ಛಾಂದೋಗ್ಯ ಭಾಷ್ಯದಲ್ಲಿ ಹೇಳಿದ್ದಾರೆ. ಸ್ತ್ರೀಗುಣೈ ಸರ್ವಪೂರ್ಣತ್ವಾತ್ ಬೃಹತೀತು ಸರಸ್ವತಿ ಅಂತ. ಸರಸ್ವತಿ ಬಗ್ಗೆ ಹೇಳಿರೋದು ಭಾರತೀಯ ಬಗ್ಗೆ, ಆದ್ರೆ ಭಗವಂತನ ಬಗ್ಗೆನೂ ತಿಳ್ಕೋಬಹುದು. ಭಗವಂತ ಬೃಹತಿಯಂ ಸುನಾಮದಿಂದ ಕರೆಸಿ ಅಂತ ಹೇಳಿದಾರಲ್ಲ. ಬೃಹತಿ ಅಂತ ಅವನು ಸ್ತ್ರೀಲಿಂಗದಲ್ಲಿ ಹೇಳುವುದು ಯಾಕೆ ಅಂದ್ರೆ, ಪುಲ್ಲಿಂಗದಲ್ಲಿಯೂ ಮತ್ತು ನಪುಂಸಕಲಿಂಗದಲ್ಲಿಯೂ ಬೃಹತ್ ದೊಡ್ಡವನು ಗುಣಪೂರ್ಣನಾದ್ರಿಂದ ಬ್ರಹ್ಮ ಅಂದ್ರೂ ಬೃಹತಿ ಅಂದ್ರೆ ಅರ್ಥ ಒಂದೇ, ಪ್ರತ್ಯಯಗಳು ಮಾತ್ರ ಬೇರೆ. ಸ್ತ್ರೀಲಿಂಗ ಶಬ್ದ ಅಂತ ಹೇಳುವುದು ಯಾಕೆಂದ್ರೆ ಸ್ತ್ರೀ ಗುಣಗಳು, ಸ್ತ್ರೀತ್ವಕ್ಕೆ ಸಹಜವಾದ ಗುಣಗಳು ಅತಿ ಹೆಚ್ಚು ಇರುವುದು ಸರಸ್ವತಿ ಭಾರತಿಯಲ್ಲಿ, ಮುಂದೆ ಲಕ್ಷ್ಮೀ ದೇವಿಯಲ್ಲಿ, ಮುಂದೆ ಪರಮಾತ್ಮನಲ್ಲೇ. ಆದ್ದರಿಂದ ಲಕ್ಷ್ಮೀ ದೇವಿಗೆ ಛಾಂದೋಗ್ಯ ಉಪನಿಷತ್ತಿನಲ್ಲಿ, ಸರಸ್ವತಿ ಭಾರತೀಯರಿಗೆ ಛಾಂದೋಗ್ಯ ಉಪನಿಷತ್ತಿನಲ್ಲಿ ಆ ಶಬ್ದ ತೋರಿಸಿದ್ದಾರೆ, ಸ್ತ್ರೀ ಗುಣಗಳಿಂದ ತುಂಬಿದವಳಾದ್ರಿಂದ ಅಂತ. ಅದನ್ನು ಭಗವಂತನಿಗೂ ಕೂಡ ನಾವು ಭಗವಂತನಿಗೆ ಮೊದಲು ಇಟ್ಕೋಬಹುದು. ಅದರಿಂದ ಬೃಹತಿ ಸ್ಫುಟಂ ಅಂತಾರೆ ಗೋವಿಂದಾಚಾರ್ಯ. ಗಾಯತ್ರಿ ಕನುಷ್ಠುಪ್ಚ ಬೃಹತಿ ಪಂಕ್ತಿರೇವಚ. ಪಂಕ್ತಿ ಅಂದ್ರೇನೆ ಅದು ಪಂಚ ಅಂತ ಅನ್ನೋದನ್ನು ತೋರಿಸ್ತದೆ. ಪಂಚರೂಪತ್ವ ದಶರೂಪತ್ವಾಚ್ಚ ಪಂಕ್ತಿ. 5 ರೂಪಗಳಿವೆ, 5ರ ದುಪ್ಪಟ್ಟು 10 ರೂಪಗಳಿವೆ. ಆದ್ರಿಂದ ಅವನು ಪಂಕ್ತಿ ಅಂತ ಕರೆಸ್ಕೊತಾನೆ. ತ್ರಿಷ್ಟುಪ್ ಅಂತಿದೆ, ಅದಾದ್ಮೇಲೆ ಬರೋ ಛಂದಸ್ಸು. ಗಾಯತ್ರಿ ಅಷ್ಟ್ನಿಗೆ ಅನುಷ್ಠುಪ್ಚ ಬೃಹತಿ ಪಂಕ್ತಿರೇವಚ ತ್ರಿಷ್ಟುಪ್ ಜಗತಿ ಅಂತ ಇಷ್ಟು ಛಂದಸ್ಸುಗಳು ಒಟ್ಟು. ಅಲ್ಲಿ ತ್ರಿಷ್ಟುಪ್ ಅಂದ್ರೆ ಏನರ್ಥ? 3 ವೇದಗಳಿಂದ, ತ್ರಿಭಿಹಿ ವೇದೈಹಿ ಸ್ತೂಯತೆ ಇದು ತ್ರಿಷ್ಟುಪ್. ಮುಂದೆ ಜಗತಿ ಅಂತಿದೆ. ಜಗತಿ ಅಂದ್ರೆ ಜಗತ್ತಿನಲ್ಲಿ ವ್ಯಾಪ್ತನಾದವನು ಅಂತ. ಅದು ಇಲ್ಲಿ ತ್ರಿಕೃ ಪಂಡಿತರು ಹೇಳಲಿಲ್ಲ, ಕೆಲವು ಅದನ್ನು ನಾವು ತಿಳ್ಕೋಬಹುದು. ಜಗತಿ ತತತ್ವಾತ್ ಜಗತಿ ತತತ್ವಾತ್ ಜಗತಿ ಇತ್ತೀಚ ಸ್ಫುಟಂ. ಜಗತ್ತಿನಲ್ಲೆಲ್ಲ ವ್ಯಾಪ್ತನಾದವನು, ಆದ್ರಿಂದ ಅವನು ಜಗತಿ ಅಂತ ಹೇಳ್ತಾರೆ. ನೀವು ಕೋಶ ತೆಗೆದು ನೋಡಿದ್ರೆ ಇನ್ನೊಂಥರ ಹೇಳ್ತದೆ, ಗಚ್ಚತಿ ಇತಿ ಜಗತ್ತು ಅಂತ ಹೇಳ್ತಾರೆ. ಅಂದ್ರೆ ನಿತ್ಯ ಗಮನಶೀಲವಾದದ್ದು ಅಂತ, ಪರಿವರ್ತನಶೀಲವಾದದ್ದು ಈ ಜಗತ್ತು. ಭಗವಂತಂತೂ ನಿತ್ಯ ಕ್ರಿಯಾಶೀಲನಾಗೇ ಇರ್ತಾನೆ, ಆದ್ರಿಂದ ಅವನನ್ನು ಜಗತಿ ಅಂತ ಹೇಳಬಹುದು. ಎಲ್ಲವೂ ಭಗವಂತನ ಸ್ತ್ರೀರೂಪಗಳು. ಯಾಕೆಂದ್ರೆ ಎಲ್ಲಾ ಛಂದೋಭಿಮಾನಿ ದೇವತೆಗಳು ಕೂಡ ಉಳಿದ ದೇವತೆಗಳು ಸ್ತ್ರೀಯರೇ ಆಗಿರ್ತಾರೆ, ಸ್ವಾಹ ಮೊದಲಾದ ದೇವತೆಗಳು. ಅದರಿಂದ ಅವರನ್ನ ನಾವಿಲ್ಲಿ ತಿಳ್ಕೋಬಹುದು. ಯಾವ್ಯಾವ ಛಂದಸ್ಸಿಗೆ ಯಾವ್ಯಾವ ಸ್ತ್ರೀ ಅಭಿಮಾನಿ ದೇವತೆಗಳಿದ್ದಾರೆ ಅನ್ನೋದನ್ನ ಈ ಭಾಗವತದ ಪ್ರವಚನದಲ್ಲಿ 2ನೇ ಸ್ಕಂದದ ಪ್ರಾಯ 1ನೇ ಅಧ್ಯಾಯದಲ್ಲಿ ಛಂದಸ್ಸುಗಳು ಅವನ ಮಾತುಗಳು ಅಂತ ಹೀಗೆ ಬಂದಾಗ ಅಲ್ಲಿ ಹೇಳಿದ್ದೆ ಅದನ್ನು ನೋಡಬಹುದು. ಮತ್ತೆ ಇದಿಷ್ಟು ಗಾಯತ್ರಿ ಮೊದಲಾದ ಪ್ರತ್ಯೇಕ ಶಬ್ದಗಳಿಂದ ವಾಚ್ಯತ್ವ ಉಂಟು. ಛಂದಸ್ ಶಬ್ದದಿಂದ ಹೇಗೆ ವಾಚ್ಯತ್ವ ಅಂದ್ರೆ ಛಂದ್ಯತ್ವ ಛಂದ ಇತ್ಯವ ದ್ರಷ್ಟವ್ಯಂ. ಛದಿ ಸಂವರಣೆ ಅಂತ ಧಾತು. ಛಂದ್ಯತ್ವ ಛಂದ್ಯತೆ ಅಂದ್ರೆ ಸಂವೃತೋ ಭವತಿ, ಮುಚ್ಚಿಡಲ್ಪಡ್ತಾನೆ. ಹೀಗೆ ಅವನನ್ನು ಗುಪ್ತವಾಗಿಟ್ಟಿರ್ತಾರೆ. ಅದು ಐತರಿ ಉಪನಿಷತ್ತಿನಲ್ಲಿ ಉಪನಿಷತ್ ಭಾಷ್ಯದಲ್ಲಿ ಮೊದಲಾದ ಕಡೆ ಒಂದು ವೇದವಾಕ್ಯ ಉಚ್ಚಾರ ಮಾಡಿದ್ದಾರೆ. ವಿದ್ಯಾಹವೈ ಬ್ರಾಹ್ಮಣ ಮಾಜಗಾಮ. ವಿದ್ಯಾದೇವತೆ ಭಗವಂತ ಜ್ಞಾನಿ ಬೆಳಗ್ಗೆ ಬಂದ್ಲು, ನನ್ನನ್ನ ಬೇಕಾಬಿಟ್ಟಿಯಾಗಿ ಯಾರೆಂದ್ರ ಅವರಿಗೆ ಎಲ್ಲೆಂದರಲ್ಲಿ ಉಪದೇಶ ಮಾಡಬೇಡ ಅಂತ ಹೇಳಿದ್ಲು ಅಂತ ಹೀಗಿದೆ. ಆದ್ರಿಂದ ಸಂವೃತಃ ಭವತಿ, ಆವರಿಸಲ್ಪಟ್ಟಿದ್ದಾನೆ, ಮುಚ್ಚಿಡಲ್ಪಟ್ಟಿದ್ದಾನೆ. ಆದ್ರಿಂದ ಅವನು ಛಂದ. ಅಥವಾ ಛಂದಸ್ಸು ಅಂತ ಅನ್ನೋದಕ್ಕೆ ಅಭಿಪ್ರಾಯ, ಅವರವರ ಇಚ್ಛೆ ಅಂತ ಒಂದು ಅರ್ಥ ಇದೆಯಲ್ಲ, ಅದನ್ನು ನಾವು ಹಿಂದೆ ನೋಡಿದ್ದೇವೆ. ಅಭಿಪ್ರೇಯತೆ ಸರ್ವವೇದಾರ್ಥತ್ವೇನ ಜ್ಞಾನಿಭಿಹಿ. ಬ್ರಹ್ಮ ಲಕ್ಷ್ಮೀದೇವಿ ಬ್ರಹ್ಮ ಮೊದಲಾದ ಜ್ಞಾನಿಗಳಿಂದ ಇವನು ಅಭಿಪ್ರಾಯಕ್ಕೆ ವಿಷಯನಾಗಿದ್ದಾನೆ, ಅಭಿಪ್ರಾಯಿಸಲ್ಪಟ್ಟಿದ್ದಾನೆ ಅಂತ ಹೇಳ್ಬೋದು ಕನ್ನಡದಲ್ಲಿ. ಹೇಗೆ ಅಭಿಪ್ರಾಯಿಸಲ್ಪಟ್ಟಿದ್ದಾನೆ ಅಂದ್ರೆ ಸರ್ವ ವೇದಾರ್ಥತ್ವೇನ, ಸಕಲ ಶಾಸ್ತ್ರಗಳ ಅರ್ಥರೂಪವಾಗಿ ಅವನು ತಿಳಿಯಲ್ಪಟ್ಟಿದ್ದಾನೆ. ಆದ್ರಿಂದ ಛಂದ. ಮೇದಿನಿ ಕೋಶದ ಪ್ರಕಾರ ಛಂದಸ್ ಅಂದ್ರೆ ವಶ ಅಂತ ಒಂದು ಅರ್ಥ, ಅವರವರ ವಶದಲ್ಲಿರೋದು. ಸ್ವಚ್ಛಂದ ಅಂದ್ರೆ ತನ್ನ ವಶದಲ್ಲಿರೋದು. ಅಭಿಪ್ರಾಯ ಅಂತನೂ ಕೂಡ ಹೀಗೆ ಅರ್ಥ ಇದೆ. ಹೀಗೆ ಇವೆಲ್ಲ ದೇವತಾವಾಚಕ ಶಬ್ದಗಳು ಮತ್ತು ಛಂದೋವಾಚಕ ಶಬ್ದಗಳಿಂದ ಭಗವಂತನ ವಾಚ್ಯ ಅಂತ ತಿಳಿಯಬಹುದು. ಅಲ್ಲಿಗೆ ಇವತ್ತಿನ ವಿಭಾಗ ಸಮಾಪ್ತ ಆಗಿದೆ.